ಇನ್ನು ರಾಜ್ಯದಲ್ಲಿ ಕುರ್ಚಿ ಕದನದ ವೇಳೆ ದಲಿತ ಸಿಎಂ ಅನ್ನೋ ಕೂಗು ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದೇಶದ ಇತಿಹಾಸದಲ್ಲೇ ಕಾಂಗ್ರೆಸ್ ಯಾರನ್ನು ಕೂಡ ದಲಿತ ಸಿಎಂ ಮಾಡಿಲ್ಲ. ಆಂಧ್ರ ಬಿಹಾರದ ರಾಜ್ಯದಲ್ಲಿ ಬಿಟ್ರೆ ದೇಶದ ಯಾವುದೇ ರಾಜ್ಯದಲ್ಲಿ ದಲಿತರನ್ನ ಸಿಎಂ ಮಾಡಿಲ್ಲ. 60 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಪಕ್ಷ ದಲಿತ ಮತಗಳಿಂದಲೇ ಅಧಿಕಾರಕ್ಕೆ ಬಂದಿದೆ. ದಲಿತರು ಇಲ್ಲ ಅಂದ್ರೆ ಈ ರಾಜ್ಯ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಇಲ್ಲ. ಈ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಎಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಏನಂದ್ರು ಸರ್, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಅಂದ್ರು. ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಖರ್ಗೆ ಹೀಗೆ ಹೇಳಿ ಹೋದ್ರು ಅಂತ ಲೇವಡಿಯನ್ನ ಮಾಡಿದ್ದಾರೆ. ಒಳ ಮೀಸಲಾತಿ ಸಿಗದಿದ್ರೆ ನಮ್ಮ ಯಾವುದೇ ಪಕ್ಷದ ಸಚಿವರ ಪಕ್ಷದಲ್ಲಿ ಇರಬೇಕು ಬೇಡವೋ ಅವರಿಗೆ ಬಿಟ್ಟಿತ್ತು. ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕಾ, 1 ತಿಂಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಸಮಾಜಕ್ಕೆ ಅನ್ಯಾಯವಾದ್ರೆ ಎಲ್ಲಾ ಸಚಿವರ ರಾಜೀನಾಮೆ ಕೊಡಿಸುವ ಕೆಲಸವನ್ನ ಮಾಡುತ್ತೇವೆ. ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತೇವೆ. ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. ಈ ಕಡೆ ಬಿಹಾರಲ್ಲಿ ಒಂದು ಕಡೆ ಬಿಟ್ರೆ ದೇಶದ ಯಾವುದೇ ರಾಜ್ಯದಲ್ಲಿ 56 ವರ್ಷ ಆಡಳಿತ ಮಾಡಿದಂಥ 60 ವರ್ಷ ಆಡಳಿತದ ಕಾಂಗ್ರೆಸ್ ದಲಿತರ ಮತಗಳಿಂದನೇ 65 ವರ್ಷಗಳ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಂಜಾಬ್ ಅಲ್ಲಿ ಸೋಲುವ ಸಮಯದಲ್ಲಿ ನಮ್ಮ AAP ಅಲ್ವಾ ಕೊಟ್ಟಿದ್ದು, ಒಂದು ಸೀಟನ್ನು ಕೊಟ್ಟಿದ್ದು ಬಿಟ್ಟರೆ ಈ ರಾಜ್ಯದಲ್ಲಿ ದಲಿತರಿಗೆ ಯಾವುದೇ ರಾಜಕೀಯ ಸ್ಥಾನಮಾನಗಳ ಬಗ್ಗೆ ಯಾರು ನಮ್ಮ ಪರವಾಗಿ ನಿಲ್ಲಲಿಲ್ಲ. 100% ಸರ್. ನಮ್ಮದು ನಾವಿಲ್ಲ ಅಂದ್ರೆ ನಮ್ಮ ದಲಿತರಿಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಸರ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಈ ರಾಜ್ಯದ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆ ನಿಮ್ಮ ನಿಲ್ವೇನು ಅಂತ ಹೇಳಿದಾಗ ಏನ್ ಹೇಳಿದ್ರು ಸರ್, ಸೋನಿಯಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಅಂತೇಳಿ ಒಂದು ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ಬಿಟ್ಟು ಹೋದ್ರು ಸರ್. ಆ ಮಂತ್ರಿಗಳ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ, ಸಮಯಾವಕಾಶವನ್ನು ಪಡೆದಿದ್ದಾರೆ. ನಾವ್ಯಾರು ಸುಮ್ಮನೆ ಕೂತಿಲ್ಲ. ಈ ಸಾಮಾಜಿಕ ಅನ್ಯಾಯ ಆದರೆ ಬೀದಿಗಿಳಿದಿದ್ದೀವಿ, ಬೀದಿಗಿಳಿ ಹೋರಾಟವನ್ನು ಮಾಡಿದ್ದೀವಿ, ಹೆಚ್ಚಿಗೆಯನ್ನು ನೀಡಿದ್ದೀವಿ. 1 ತಿಂಗಳಲ್ಲಿ ಏನು ನಮ್ಮ ಸಮಾಜದ ಮಂತ್ರಿ ಆ ಮಂತ್ರಿಗಳಿಗೆ ಹೇಳಿರೋದು ನಾವು, ನಮ್ಮ ಸಮಾಜ ಮಂತ್ರಿಗಳಿಗೆ ಹೇಳಿದ್ದೀವಿ. ಸಮಾಜ ಮಂತ್ರಿಗಳಿಗೆ 1 ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಪಾಲನೆ ಮಾಡ್ದ ಹೋದರೆ ಅವ್ರಿಗೂ ಹೊಣೆಗಾರಿಕೆಯನ್ನು ನೀಡಿದ್ದೀವಿ. ಸರ್ಕಾರದಲ್ಲಿ ಇರಬೇಕೋ ಬೇಡವೋ ಅಥವಾ ಜನಾಂದೋಲನ ಆಗಬೇಕಾ ಬೇಡವೋ ಅನ್ನೋದನ್ನು ತೀರ್ಮಾನವನ್ನು 1 ತಿಂಗಳಲ್ಲೇ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಖಂಡಿತ ಕೊಡಿಸುವ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಇದ್ದರೆ